ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಪವನ್, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್, ಕ್ರೂಷಿಯಲ್, ಇಂಪಾರ್ಟೆಂಟ್ ಎಲ್ಲವೂ ಕೂಡ ಅಂತ ಅನಿಸುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಈ ಮುಂಚೆಯಿಂದಲೂ ಕೂಡ ಪ್ರಚಲಿತದಲ್ಲಿರುವಂಥ ಚರ್ಚೆಯ ವಿಚಾರ ಆಗಿತ್ತು. ಆದರೆ ಈಗ ನಿಜಕ್ಕೂ ಕೂಡ ಇದು ಮ್ಯಾನಿಫೆಸ್ಟ್ ಆಗುವಂಥ ಅಥವಾ ಇದು ಸಾಕಾರಗೊಳ್ಳುವಂಥ ಕ್ಷೇತ್ರ ವಿಂಗಡಣೆ ನಿಜಕ್ಕೂ ಕೂಡ ಡಿಲಿಮಿಟೇಷನ್ ಆಗೋದು ಎಷ್ಟರ ಮಟ್ಟಿಗೆ ಖಚಿತ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಎಸ್, ಕುಡ್ ಯು ಗೋ ಹೆಡ್ ಆನ್ ದಿಸ್ ಪ್ಲೀಸ್? ರಘವ್, ಏನು ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ಲಾನಿಂಗ್ ಇದೆಯಲ್ಲ, ಬಿಜೆಪಿ ಒಂದು ಪ್ಲಾನಿಂಗ್ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪದೇ ಪದೇ ಚುನಾವಣೆ ಆಗೋದು. ಇಂಥ ದೊಡ್ಡ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪದೇ ಪದೇ ಚುನಾವಣೆ ಮಾಡೋದು ಒಂದು ಸರ್ಕಾರಕ್ಕೆ ಮತ್ತು ಆಡಳಿತಾತ್ಮಕವಾಗಿ ತೊಂದರೆ ಅನ್ನೋದು ಬಿಜೆಪಿಯ ವಾದ. ಹೀಗಾಗಿ ಈ ಒನ್ ನೇಷನ್ ಅಂದರೆ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಮಾಡೋದ್ರ ಮುಖಾಂತರ ಒಮ್ಮೆಲೆ ಇಡೀ ದೇಶಾದ್ಯಂತ ಚುನಾವಣೆ ಆಗೋದ್ರಿಂದ ಜನರಿಗೂ ಒಂದು ಸ್ಪಷ್ಟ ನಿಲುವು ಸಿಗುತ್ತೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳ ಸಹಕಾರದಿಂದ ಒಂದು ಕೆಲಸ ಮಾಡ್ಬೋದು ಅನ್ನೋದು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಾದ. ಹೀಗಾಗಿ ಈ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕಾಗಿರೋಂಥ ಮೊದಲ ಪ್ಲಾನಿಂಗ್ ಏನು ಅಂದರೆ ಡಿಲಿಮಿಟೇಷನ್, ಕ್ಷೇತ್ರ ವಿಂಗಡಣೆ ಮತ್ತು ಮೀಸಲಾತಿ, ಈ ಎರಡನ್ನೂ ಮಾಡಬೇಕಾಗಿದೆ. ಈ ಕಳೆದ ವಿಧಾನಸಭಾ ಅಂದರೆ ಯಾವುದು ಮುಂಗಾರು ಅಧಿವೇಶನದಲ್ಲಿ, ಈಗ ಮುಂಗಾರು ಅಧಿವೇಶನಕ್ಕೆ ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿಯ ಬಿಲ್ ಅಂತ ತರ್ತಾ ಇದ್ದಾರೆ. ಕಳೆದ ಅಧಿವೇಶನದಲ್ಲಿ ಅದು ಪಾಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆದರೆ ಅದಾಗಲಿಲ್ಲ, ಸೂಕ್ತ ಬೆಂಬಲ ಸಿಗದೇ ಇರೋ ಕಾರಣಕ್ಕೆ ಅದಾಗಲಿಲ್ಲ. ಈಗ ಇರೋವಂಥದ್ದು ಮುಂಬರುವ ಚುನಾವಣೆಗೆ ಅಂದರೆ ಏನು ಈಗ ಸ್ಥಳೀಯ ಈ ವರ್ಷಾಂತ್ಯಕ್ಕೆ ಅಂದರೆ 2020 ವರ್ಷಾಂತ್ಯಕ್ಕೆ ಪಂಜಾಬ್ ಆಗಿರ್ಬೋದು, ಮಿಜೋರಾಂ, ಉತ್ತರ ಪ್ರದೇಶ, ಈ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಎಲೆಕ್ಷನ್ನ ಮುಗಿಸಿದ ನಂತರ ನೆಕ್ಸ್ಟು ಇಡೀ ರಾಷ್ಟ್ರಾದ್ಯಂತ, ಇಡೀ ಭಾರತದಾದ್ಯಂತ ಡಿಲಿಮಿಟೇಷನ್ ಮಾಡಿ, ಕ್ಷೇತ್ರ ಮರು ವಿಂಗಡಣೆಗಳು ಮಾಡಿ, ಅಷ್ಟರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಪಾಸ್ ಮಾಡಿಕೊಂಡು ಮತ್ತು ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾದ ನಂತರ ಇಡೀ ದೇಶಾದ್ಯಂತ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅನ್ನೋದು ಪ್ಲ್ಯಾನು. ಹೀಗಾಗಿ CM DK ಶಿವಕುಮಾರ್ಗೆ ಇದೊಂದು ವರದಾನ ಆಗುತ್ತೆ. ಅಂದರೆ 2 ವರ್ಷಕ್ಕೆ, ಹೌದು, 2 ವರ್ಷಕ್ಕೆ ಏನು ಅಧಿಕಾರ 2028 ಮಾರ್ಚ್ಗೆ ಅಧಿಕಾರ ಅಂತ್ಯ ಆಗೋವಂಥದ್ದು 1 ವರ್ಷ ಅಡಿಷ್ನಲ್ ಆಗಿ ಸಿಗ್ಬೋದು, ಅಥವಾ 6 ತಿಂಗಳಂತೂ ಕನಿಷ್ಠ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಮಾರ್ಚಿಗೆ ನಡೆಯೋ ಚುನಾವಣೆ ಆಗಸ್ಟ್ವರೆಗೂ ಮುಂದೆ ಅಲ್ವಾ, ಮೇ ತಿಂಗಳಲ್ವಾ, ಮಾರ್ಚಲ್ಲೇ ಕೋಡ್ ಆಫ್ ಕನ್ವೆನ್ಷನ್ ಆಗುತ್ತೆ. ಕೋಡ್ ಆಫ್ ಕನ್ವೆನ್ಷನ್ ಮಾರ್ಚ್ 15 ನಂತರ ಯಾವಾಗ ಬೇಕಾದ್ರೂ ಆಗ್ಬೋದು. 2028 ಮಾರ್ಚ್ 15 ನಂತರ ಕೋಡ್ ಆಫ್ ಕನ್ವೆನ್ಷನ್ ಅನೌನ್ಸ್ ಆಗ್ಬೋದು. ಅಂದರೆ 3 ತಿಂಗಳು 4 ತಿಂಗಳು 30 ದಿನ ಅಥವಾ 45 ದಿನದೊಳಗೆ ಚುನಾವಣೆ ನಡೆಸಬೇಕು. ಹೌದು, ಆಗಸ್ಟ್ ಅಥವಾ ಸೆಪ್ಟೆಂಬರ್ವರೆಗೂ ಆದರೆ 6 ತಿಂಗಳು ಎಕ್ಸ್ಟರ್ನಲ್ ಸಿಗುತ್ತೆ. 2.5 ವರ್ಷ ಅಥವಾ 3 ವರ್ಷ ಅಧಿಕಾರ ಸಿಗುತ್ತೆ. ಅಥವಾ ಇನ್ನು 6 ತಿಂಗಳು ರಾಷ್ಟ್ರಪತಿ ಆಳ್ವಿಕೆಯನ್ನು ಏರ್ಬೋದು. ಯಾಕೆಂದರೆ ಒಂದು ಚುನಾವಣೆ ನಿಷ್ಪಕ್ಷಪಾತವಾಗಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಮತ್ತು ಇದರಲ್ಲಿ ಮೀಸಲಾತಿ ಇದೆ. ಮೀಸಲಾತಿ ಹೆಣ್ಮಕ್ಳಿಗೆ 50% ಮೀಸಲಾತಿ ತರುತ್ತೆ. ಈ ಮೀಸಲಾತಿ ಒಳಗೆ ರಿಸರ್ವೇಷನ್ಗಳು ಬರ್ತವೆ. SC ರಿಸರ್ವೇಷನ್ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಕ್ಷೇತ್ರಗಳನ್ನು ಮೀಸಲು ಮಾಡಬೇಕಾಗುತ್ತೆ. ಅದಲ್ಲದೆ 224 ಕಾನ್ಸ್ಟಿಟ್ಯೂನ್ಸಿಯನ್ನು ತಿರುಗಿ ಮತ್ತೆ ಬೈಫರ್ಗೇಷನ್ ಮಾಡಿ ಜಾಸ್ತಿ ಮಾಡ್ಬೋದು. 250 ಅಥವಾ 280 ಅಥವಾ 300ಕ್ಕೂ ಕ್ರಾಸ್ ಆಗ್ಬೋದು. ಅಂದರೆ ಜನ ಆಧಾರಿತವಾಗಿ ಮತ್ತು ಪ್ರದೇಶ ಆಧಾರಿತವಾಗಿ ಏನು ಕ್ಷೇತ್ರ ಮರುವಿಂಗಡಣೆ ಆದಾಗ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತೆ. ಲೋಕಸಭಾ ಕ್ಷೇತ್ರಗಳಲ್ಲದೆ ವಿಧಾನಸಭಾ ಕ್ಷೇತ್ರಗಳು ಹೆಚ್ಚಿಗೆ ಆಗ್ತವೆ. ಇಲ್ಲಿ ಇದನ್ನೆಲ್ಲ ದೃಷ್ಟಿಕೋನದಲ್ಲಿ ನೋಡಿಕೊಂಡ್ರೆ ಇದು ಸದ್ಯಕ್ಕೆ ಆಗದೇ ಇರೋವಂಥದ್ದು. ಹೀಗಾಗಿ CM DK ಶಿವಕುಮಾರ್ಗೆ 1 ವರ್ಷ ಅಂದರೆ 2029 ಆಗ್ಬೋದು. 27ರ ಕೊನೆಯಲ್ಲಿ ಆಗುವಂಥ ಚುನಾವಣೆಗಳು ಮತ್ತು 28ರ ಆರಂಭದಲ್ಲಿ, 28ರ ಕೊನೆಯಲ್ಲಿ ಆಗುವಂಥ ಚುನಾವಣೆಗಳು ಎಲ್ಲ ಇರ್ಬೋದು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಮುಂಚೆಯಿಂದಲೂ ಕೂಡ ಚರ್ಚೆ ಇತ್ತು. ಆದರೆ ಈಗ ಒಂದು ವೇಳೆ ಡಿಲಿಮಿಟೇಷನ್ ಏನಾದರೂ ಪಕ್ಕಾ ಅಂತ ಆದರೆ ಬಹಳಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಏನಾದರೂ ಯಾವೆಲ್ಲ ಸವಾಲುಗಳು ಒದಗಬಹುದು ಪೊಲಿಟಿಕಲಿ ಅಥವಾ ಆಯಾ ಪಕ್ಷದ ವಾರು? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇದಕ್ಕೆ ಯಾವಾಗಲೂ ಕೂಡ ಜೈ ಅಂದಿರಲಿಲ್ಲ, ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ ಸೋಫಾರ್. ಆದರೆ ಇವತ್ತೇನಾದರೂ ಬದಲಾವಣೆ ಆಗುವ ಸಾಧ್ಯತೆಗಳೇನಾದರೂ ಬಂದು ಒದಗಬಹುದಾ? ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸೊ? ಆ ಥರ ಒಂದು ನಿರೀಕ್ಷೆ ಮಾಡ್ಬೋದಾ ನಾವು? ರಘವ್, ಆ ಥರ ಏನಿಲ್ಲ. ಅಂದರೆ ಈಗ ಅಮಿತ್ ಶಾ ಮತ್ತು ಮೋದಿ ಜೋಡಿ ಇದೆಯಲ್ಲ, ಈ ಜೋಡಿ ಯಾವುದನ್ನು ಆಗೋದಿಲ್ಲ ಅಂತಂದು ಏನು
ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ವು, ಅದನ್ನು ಮಾಡಿ ಬಂದಿದ್ದಾರೆ ಇವರು. ಕರೆಕ್ಟು. ಈಗ ಪೊಲಿಟಿಕಲ್ ಇದು 360 ಕಾಶ್ಮೀರದಲ್ಲಿ ಇದ್ದಂಥ ಒಂದು ಕಾನೂನು ಆಗಿರ್ಬೋದು, GST ಆಗಿರ್ಬೋದು, ನೋಟ್ ಬ್ಯಾನ್, ಇಂಥ ವಿಚಾರಗಳನ್ನ ಮಾಡೋದಕ್ಕೆ ಆಗೋದೇ ಇಲ್ಲ, ಇದನ್ನ ಸಾಧ್ಯವೇ ಇಲ್ಲ ಅಂದಿದ್ದನ್ನ ಸಾಧಿಸಿದ್ದಾರೆ ಅವರು. ಹೀಗಾಗಿ ಡಿಲಿಮಿಟೇಷನ್ ಮಾಡಬೇಕು ಅನ್ನೋದು ಮುಂಚೆಯಿಂದನೂ ಇತ್ತು. ಅಂದರೆ ಈಗ 1991 ಜನಗಣತಿ ಆಧಾರದ ಮೇಲೆ 1967ರಿಂದ ಕ್ಷೇತ್ರ ಮರು ವಿಂಗಡಣೆಗಳು ಆಗಿಲ್ಲ ಇಲ್ಲಿ ಇಡೀ ದೇಶಾದ್ಯಂತ. 2004ರಲ್ಲಿ ಇದು ವಿಧಾನಸಭಾ ಕ್ಷೇತ್ರಗಳಾಗಿದ್ದು ಎಷ್ಟಿಗೂ ಅಷ್ಟೇ ಆಗಿದ್ದಾವೆ. ಅಂದರೆ ಹೋಬಳಿಗಳ ವೈಸು ಮತ್ತು ಇದ್ರ ಅಷ್ಟೇ ಮಾಡಿದ್ದು, ಲೋಕಸಭಾ ಕ್ಷೇತ್ರಗಳು ಅಷ್ಟೇ ಉಳ್ಕೊಂಡಿದ್ದಾವೆ. ಹೀಗಾಗಿ ಇದ್ರ ಬದಲಾವಣೆ ಮಾಡಬೇಕು ಅಂದರೆ ಮತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ. 67 ಜನಸಂಖ್ಯೆ ಏನು, 91 ಜನಸಂಖ್ಯೆ ಏನು, 2011 ಜನಸಂಖ್ಯೆ ಏನು, ಇವತ್ತಿನ ಜನಸಂಖ್ಯೆ ಏನು ಅನ್ನೋದು ಮಾನದಂಡ ಆಗುತ್ತೆ. ಹೀಗಾಗಿ ಈ ಜನಸಂಖ್ಯೆ ಆಧಾರದ ಮೇಲೆ ಏನು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕಾಗೋದು ಅತ್ಯವಶ್ಯಕ ಆಗುತ್ತೆ. ಏನಂದ್ರೆ ಈಗ ರಾಘವ್ ಏನು ಹೇಳ್ತಾರೆ, 5,000 ಜನಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಇರಬೇಕು ಅಂತಾರೆ, 2,500 ಜನಕ್ಕೊಂದು ಆರೋಗ್ಯ ಕೇಂದ್ರ ಇರಬೇಕು ಅಂತಾರೆ, 1.5 ಲಕ್ಷ ಅಥವಾ 1 ಲಕ್ಷಕ್ಕೆ ಒಂದು ವಿಧಾನಸಭಾ ಕ್ಷೇತ್ರ ಇರಬೇಕು ಅಂತಾರೆ, 5 ಲಕ್ಷ ಅಥವಾ 7 ಲಕ್ಷಕ್ಕೊಂದು ಲೋಕಸಭಾ ಕ್ಷೇತ್ರ ಇರಬೇಕು ಅಂತ. ಇವತ್ತು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟಾಗಿದೆ ಅಂದರೆ 12 ಲಕ್ಷದವರೆಗೂ ಮತ ಆಗ್ತಾ ಇದ್ದಾವೆ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ. 17 ಲಕ್ಷದವರೆಗೂ. ಸರಿ, ನಾವು ಕಳೆದ ಚುನಾವಣೆ ನೋಡಿದ್ರೆ ಮೋರ್ ದೆನ್ ಎಲ್ಲ 7.5 ಲಕ್ಷ ಓಟ್ಸ್ ತಗೊಂಡಿದ್ದಾರೆ. 1.5 ಲಕ್ಷ ಲೀಡ್ ಆಗಿದೆ, ಮತ್ತೆ ಇನ್ನೂ 10% 15% ವೋಟ್ ಹಾಕಿಲ್ಲ. ಹೀಗಾಗಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕಾದಂಥ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಬಂದು ಒದಗಿದೆ. ಹೀಗಾಗಿ ಅದನ್ನು ಮಾಡಲೇಬೇಕಾಗಿದೆ. ಕೆಲವು ಹಿನ್ನೆಲೆಗಳ ಕಾರಣ, ಈಗ ಬಹುಮತ ಇದ್ದಿದ್ರೆ ಖಂಡಿತವಾಗಿ 3:1 ಪಾಸ್ ಮಾಡ್ಕೋಬೇಕು ಬಿಲ್ನ. ಹೀಗಾಗಿ ಮಾಡೋಕ್ಕಾಗಿರ್ಲಿಲ್ಲ. ಈಗ ಕಳೆದ ಒಂದು 6 ತಿಂಗಳಲ್ಲಿ ರಾಜಕೀಯ ಪವನ್ ಇದು ಏನು ಚರ್ಚೆಗೆ ಇಂಬು ಕೊಡುವಂಥ ವಿಚಾರ ಆಗಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಅಂತ ಅನಿಸುತ್ತೆ. ಹೌದೌದು. ಥ್ಯಾಂಕ್ ಯು ಪವನ್, ಥ್ಯಾಂಕ್ಸ್ ಫಾರ್ ಯುವರ್ ಡೀಟೇಲ್ಸ್. ಎಸ್, ಅಂದರೆ ಯಾವಾಗ ಏನು ಬೇಕಾದರೂ ಆಗಬಹುದು, ಇದಮ್ಮಿತ್ತಮ್ ಹೀಗೆ ಆಗುತ್ತೆ ಅಂತಲ್ಲ, ಆ ರೀತಿ ಆದಂಥ ಒಂದು ಟೆಂಡೆನ್ಸಿ ಸದ್ಯಕ್ಕಿದೆ. ಅದನ್ನು ನಿಮ್ಮ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ.